ಬದುಕು ಮನೆಯ ಕಿಟಕಿಯಂತೆ, ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆ ಶ್ರಮಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮ ಕೈಯಲ್ಲಿಯೇ ಇದೆ. ಈ ಜಗತ್ತಿನಲ್ಲಿ ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರೇ ಹೆಚ್ಚು. ಚಿತೆ ದೇಹವನ್ನು ಸುಟ್ಟರೆ ಚಿಂತೆ ಮನಸ್ಸನ್ನು ಸುಡುತ್ತದೆ. ಅತಿಯಾಗಿ ಯಾವುದಕ್ಕೂ ಚಿಂತಿಸದಿರಿ. ಮನುಷ್ಯನ ಜೀವನದಲ್ಲಿ ಎರಡು ಪ್ರಮುಖ ಘಟ್ಟಗಳು, ಯೋಗ ಮತ್ತು ಯೋಗತಿಗಳು. ಹಲವರಿಗೆ ಎಲ್ಲ ಅನುಭವಿಸುವ ಯೋಗವಿರುತ್ತದೆ, ಯೋಗ್ಯತೆ ಇರುವುದಿಲ್ಲ. ಇನ್ನು ಕೆಲವರಿಗೆ ಯೋಗ್ಯತೆ ಇದ್ದರೂ ಅನುಭವಿಸುವ ಯೋಗ ಇರುವುದಿಲ್ಲ. ಇದೇ ಜೀವನ. ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ, ಆದರೆ ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವ ಗೊತ್ತಿರುವುದಿಲ್ಲ. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಊರು ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ, ಸ್ನೇಹಿತರನ್ನು ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿ ಎಂಬುದು ಇಲ್ಲ. ಏಕೆಂದರೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಮರ ಸೇರುವುದಿಲ್ಲ, ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟುತ್ತವೆ. ಹಾಗೆ ನಮ್ಮ ಜೀವನದಲ್ಲಿ ಈವರೆಗೂ ಏನೇನು ಕಳೆದುಕೊಂಡಿದ್ದೆವು ಎಂಬುದಕ್ಕಿಂತ ಇನ್ನೂ ಜೀವನದಲ್ಲಿ ಮುಂದೆ ಎಷ್ಟೊಂದು ಬೆಳೆಯಬೇಕಿದೆ, ಗುರಿ ಮುಟ್ಟಬೇಕಿದೆ ಎಂಬುದು ಮುಖ್ಯ. ಹೆಜ್ಜೆ ಇಡುವುದೇ ಆಗಿದ್ದರೆ ಮುಂದಕ್ಕೆ ಇಡು. ಹಿಂದೆ ಇಳಿಯಲು ಜನರಿದ್ದಾರೆ. ಕನಸು ಕಾಣುವುದೇ ಆದರೆ ಎತ್ತರಕ್ಕೆ ನೋಡು. ಕೆಳಕ್ಕೆ ಇಳಿಯಲು ಜನರಿದ್ದಾರೆ. ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದರೆ ಯಾವ ವ್ಯಕ್ತಿಯೂ ಸಾಯುವುದಿಲ್ಲ. ಬದಲಿಗೆ ನಂಬಿಕೆ, ವಿಶ್ವಾಸ, ಮನಸ್ಸು ಸಾಯುತ್ತದೆ. ಒಬ್ಬರಿಗೆ ನೋವು ಕೊಡೋದನ್ನು ಕಲಿಯಬೇಡಿ, ನೋವನ್ನು ಮರೆಸುವುದನ್ನು ಕಲಿಯಿರಿ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರೇ ಯಾವಾಗಲೂ ಎಲ್ಲರ ದೃಷ್ಟಿಯಲ್ಲೂ ಕೆಟ್ಟವರಾಗುತ್ತಾರೆ. ಕಲ್ಪನೆಯ ಕೋಟೆಗೆ ಮಹಾರಾಜ ಆಗುವುದಕ್ಕಿಂತ ವಾಸ್ತವದ ಗುಡಿಸಲಿಗೆ ಯಜಮಾನನಾಗುವುದು ಉತ್ತಮ. ತಾಳ್ಮೆಯಿಂದಿರುವವರು ಎಂದಿಗೂ ಸೋಲುವುದಿಲ್ಲ. ತಾಳ್ಮೆ ವಹಿಸಿ ನೋಡು, ಜೀವನ ತುಂಬ ಕಲಿಸುತ್ತದೆ. ಚಿಂತೆ ಮಾಡಿ ಏಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರ ಮರೆತು ನಾವು ಮುಂದೆ ನಡೆಯಬೇಕು. ಯಾರಾದರೂ ನನಗೆ ಕೆಡಕನ್ನು ಮಾಡಿದರೆ ಅದು ಅವರ ಕರ್ಮ. ನಾನು ಯಾರ ಕೆಡಕನ್ನು ಬಯಸದೇ ಇರುವುದು ನನ್ನ ಧರ್ಮ. ಯಾರ ಹೃದಯದಲ್ಲಿ ಕರುಣೆ, ಪ್ರೀತಿ, ಸ್ನೇಹ, ಗೌರವದ ಭಾವನೆಗಳಿವೆಯೋ ಅವರೇ ಎಲ್ಲರಿಗಿಂತಲೂ ದೊಡ್ಡವರು. 100 ಉಪದೇಶಗಳಿಗಿಂತಲೂ ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯವು ಶ್ರೇಷ್ಠವಾದದ್ದು. ನಿನಗಾದ ನೋವನ್ನು ಮರೆತು ಬಿಡು, ಆದರೆ ಆ ನೋವಿನಿಂದ ಕಲಿತ ಪಾಠ ಮರೆಯಬೇಡ. ಎಲ್ಲರೂ ನಮ್ಮವರು ಎಂದುಕೊಳ್ಳುವುದು ಭ್ರಮೆ. ನಾನು ನನ್ನದು ಎಂಬುದು ಸ್ವಾರ್ಥ. ನಿನಗೆ ನಾನೇ ಇದ್ದೀನಿ ಎಂಬುದು ಶುದ್ಧ ಸುಳ್ಳು. ಸತ್ಯ ಏನೆಂದರೆ ನಿನಗೆ ನೀನೇ ಹೊರತು ಮತ್ಯಾರೂ ಇಲ್ಲ. ಕಳೆದುಕೊಂಡು ಹುಡುಕೋದಕ್ಕಿಂತ ಕಳೆದುಕೊಳ್ಳದಂತೆ ನೋಡುವುದು ಉತ್ತಮ. ಕಳೆದುಕೊಂಡು ಕೊರಗುವುದಕ್ಕಿಂತ ಸತತ ಪ್ರಯತ್ನ ಮಾಡಿ ಮತ್ತೆ ಪಡೆದುಕೊಳ್ಳುವುದು ಅತಿ ಉತ್ತಮ. ಬುದ್ಧಿ ಇರುವವನು ಯುದ್ಧ ಗೆಲ್ತಾನೆ, ತಾಳ್ಮೆ ಇರುವವನು ಸಾಮ್ರಾಜ್ಯ ಗೆಲ್ತಾನೆ. ಜೀವನ ಒಂದಕ್ಕೊಂದಷ್ಟು ಸುಲಭವಲ್ಲ. ಕೆಲವೊಮ್ಮೆ ಏನು ತಪ್ಪು ಮಾಡದೇ ಇದ್ದರೂ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಬಲ ಇದೆ ಎಂದು ಅಹಂಕಾರ ಪಡಬೇಡ, ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ತನ್ನ ಭಾರದಿಂದಲೇ ಮುಳುಗುತ್ತದೆ. ನಮಗಿಂತ ಕೆಟ್ಟವರು ಎಷ್ಟು ಸಂತೋಷವಾಗಿದ್ದಾರೆ ಎಂದು ಯೋಚನೆ ಮಾಡಬೇಡಿ. ನಮಗಿಂತ ಒಳ್ಳೆಯವರು ಎಷ್ಟು ದುಃಖದಲ್ಲಿದ್ದಾರೆ ಎಂದು ಯೋಚನೆ ಮಾಡಿ. ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದು ತೊಂದರೆ ಕೊಡುವುದಿಲ್ಲ.